ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನೊಂದು ನಿಮ್ಮ ಜೊತೆ ಒಂದು ಒಳ್ಳೆ ವಿಷಯನ ಶೇರ್ ಮಾಡಬೇಕು. ಮಿಡಲ್ ಕ್ಲಾಸ್ನವ್ರಿಗೆ ನಮ್ಮ ಜೀವನದಲ್ಲಿ ಏನಾದರೂ ಸ್ವಲ್ಪ ಆದರೆ ನಾವು ತುಂಬಾ ಖುಷಿ ಪಟ್ಬಿಡ್ತೀವಿ. ಅದೇ ರೀತಿಯಾಗಿ ನನ್ನ ಲೈಫ್ನಲ್ಲಿ ಕೂಡ ಒಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು. 2 ವರ್ಷದ ಒಂದು ಕನಸು ಇವಾಗ ನನಸಾಗ್ತಿದೆ ಅಂತ ಹೇಳ್ಬೋದು. ಅದೇನಂತ ಹೇಳಿ ನಿಮಗೆ ನನ್ನ ಲಾಗ್ನಲ್ಲಿ ಮುಂದೆ ಗೊತ್ತೇ ಆಗುತ್ತೆ. ನಾನು ಲಾಗ್ ಸ್ಟಾರ್ಟ್ ಮಾಡಿ ಇವಾಗ 5 ಮಂತ್ಸ್ ಕಂಪ್ಲೀಟ್ ಆಗ್ತಾ ಬಂತು. ನಾನು ಮೊದಲಿಗೆ ರೆಸಿಪಿನ ಸ್ಟಾರ್ಟ್ ಮಾಡಿದೆ. ತುಂಬಾ ನನಗೆ ಸಪೋರ್ಟ್ ಕೊಟ್ರಿ, ಹಾಗೆಯೇ ನನಗೆ ತುಂಬಾ ಖುಷಿ ಆಯಿತು ಕೂಡ. ಅದರಿಂದ ನಂಗೆ ಅನ್ನಿಸ್ತು ಲಾಗ್ನ ನಾನು ಕಂಟಿನ್ಯೂ ಮಾಡಬೇಕಂತ ಹೇಳಿ. ಇಲ್ಲಿ ನಾನು ಈವ್ನಿಂಗೋಸ್ಕರ ಕಾರ್ನ್ ಬಜ್ಜಿನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಕಪ್ನಷ್ಟು ಬೇಸನ್ ಮತ್ತು ಕಾರ್ನ್ ಫ್ಲೋರ್, ಮತ್ತು ಇಲ್ಲಿ 2 ಚಮಚದಷ್ಟು ಖಾರದ ಪುಡಿ, ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಅದಾದ ನಂತರ ನೀವು ಇದಕ್ಕೆ ಕಟ್ ಮಾಡ್ಕೊಂಡಿರೋ ಕಾರ್ನ್ ಹಾಕಿ ನೀರನ್ನು ಮಾತ್ರ ಹಾಕದೇನೆ ಹಾಗೆಯೇ ನೀರನ್ನು ಸಿಂಪಡಿಸಿ ನೀವು ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ನಾನು ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ಇದನ್ನು ನಾವು ಬಜ್ಜಿ ಥರ ಬಿಡಬೇಕು. ತುಂಬಾ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್. ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಹಾಗೆಯೇ ಮಕ್ಕಳಿಗೂ ಕೂಡ ಹೆಲ್ದಿಯಾಗಿಯೂ ಕೂಡ ಇರುತ್ತೆ. ಒಮ್ಮೆ ಮಾಡಿ ನೋಡಿ. ಅದೇ ರೀತಿಯಾಗಿ ನೀವೆಲ್ಲ ಸಪೋರ್ಟ್ ಕೊಟ್ಟಿದ್ದೀರಾ, ಇನ್ನು ಮುಂದೆ ಕೂಡ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಸ್ವಲ್ಪ ಲಾಗ್ ಹಾಕ್ಲಿಕ್ಕೆ ನನಗೆ ಆಗಲಿಲ್ಲ ನಡುವೆ, ಯಾಕಂತ ಅಂದರೆ ನನಗೆ ಸ್ವಲ್ಪ ಸ್ಟಡಿ ಇತ್ತು, ಹಾಗಾಗಿ ಸ್ಟಡಿ ಮಾಡ್ತಾಯಿದ್ದೆ. ನಾನು TETಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ TET ಬಗ್ಗೆ ಏನಾದರೂ ಬೇಕಾದರೆ ನನಗೆ ಕೇಳ್ಬೋದು, ನಾನು ನಿಮಗೆ ಲಾಂಗ್ ವಿಡಿಯೋದಲ್ಲಿ ಹಾಕ್ತೀನಿ. ಅದೇ ರೀತಿಯಾಗಿ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಇವತ್ತಿಂದ ನಾನು ನನ್ನ ಲೈಫ್ನ ಶೇರ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೇ ನಾವು ಬೆಳೆಯೋದು.